ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡಲಿ ಬಿಡಿ, ಸರ್ಕಾರ ರಚನೆಯಾಗಿ 6 ತಿಂಗಳು ತೊಂದರೆ ಕೊಡೋದಿಲ್ಲ. ಈ ರೀತಿಯಾಗಿ ಸ್ಟಾಲಿನ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸರ್ಕಾರದ ರಚನೆಯ ಮಧ್ಯೆ ಸ್ಟಾಲಿನ್ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ಮಾಡಲಿ ಬಿಡಿ, ರಚನೆಯಾಗಿ 6 ತಿಂಗಳ ಕಾಲ ನಾವೇನು ತೊಂದರೆ ಕೊಡೋದಿಲ್ಲ. ಡಿಎಂಕೆ ಸಾಂವಿಧಾನಿಕ ಬಿಕ್ಕಟ್ಟು ಸೃಷ್ಟಿಸೋದಕ್ಕೆ ಇಷ್ಟಪಡಲ್ಲ. ಡಿಎಂಕೆ ಹಾಗೆ ಎಐಎಡಿಎಂಕೆ ಮೈತ್ರಿ ಮಧ್ಯೆ ಸ್ಟಾಲಿನ್ ಅಚ್ಚರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡು ಮಾಜಿ ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ರ ಹೇಳಿಕೆ ಕುತೂಹಲಕ್ಕೆ ಕಾರಣವಾಗಿದೆ. ಎಲ್ಲ ಒಂದು ಕಡೆ ಎಐಎಡಿಎಂಕೆ ಹಾಗೆ ಡಿಎಂಕೆ ಇಬ್ರು ಮೈತ್ರಿ ಮಾಡಿಕೊಳ್ತಾರೆ, ಸರ್ಕಾರ ರಚನೆ ಮಾಡುವಂತಹ ಸರ್ಕಸ್ ಕೂಡ ನಡೀತಾ ಇದೆ ಎನ್ನುವಂತಹ ಮಾತುಗಳು ಕೂಡ ಮಾಧ್ಯಮಗಳಲ್ಲಿ ಪ್ರಕಟವಾಗಿತ್ತು. ತದನಂತರದಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಇದೀಗ ಸ್ಟಾಲಿನ್. ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆ ಮಾಡಲಿ ಬಿಡಿ, ಸರ್ಕಾರ ರಚನೆಯಾಗಿ 6 ತಿಂಗಳ ಕಾಲ ಯಾವುದೇ ರೀತಿ ನಾವು ತೊಂದರೆ ಕೊಡೋದಿಲ್ಲ ಅಂತ ಮಾತನಾಡಿದ್ದಾರೆ. ಒಂದ್ ಕಡೆ ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನಲ್ಲಿ ವಿಜಯ್ ಸರ್ಕಸ್ ಅನ್ನು ಮಾಡ್ತಾ ಇದ್ದು, ಕಸರತ್ ಕೂಡ ಜೋರಾಗಿ ನಡೆಸ್ತಾ ಇದ್ದಾರೆ. ಈ ಮಧ್ಯೆ ಟಿವಿಗೆ ಬೆಂಬಲ ವಿಚಾರದಲ್ಲಿ ಎಐಎಡಿಎಂಕೆ ಇಬ್ಬಾಗ ಆಗುವಂತ ಸಾಧ್ಯತೆಗಳು ಕಾಣಿಸುತ್ತಾ ಇದ್ದು, 47 ಶಾಸಕರಲ್ಲಿ 30 ಮಂದಿ ವಿಜಯ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಸಿವಿ ಷಣ್ಮುಗಂ ನೇತೃತ್ವದಲ್ಲಿ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಿದ್ದಾರೆ. ಎಐಎಡಿಎಂಕೆ ಪಕ್ಷದ ಪ್ರಮುಖ ಶಾಸಕ ಷಣ್ಮುಗಂ ವಿಜಯ್ಗೆ ಬೆಂಬಲಿಸುವಂತಹ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಟಿವಿಗೆ ಬೆಂಬಲಿಸುವುದಕ್ಕೆ ಒಪ್ಪದ ಎಐಎಡಿಎಂಕೆ ಮುಖ್ಯಸ್ಥ ಈ ಪಳನಿಸ್ವಾಮಿ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದು, ಯಾವುದೇ ಕಾರಣಕ್ಕೂ ಕೂಡ ನಾವು ಟಿವಿಕೆಯನ್ನು ಬೆಂಬಲಿಸುವುದಕ್ಕೆ ಸಾಧ್ಯವೇ ಇಲ್ಲ ಅಂತ ಮುನಿಸ್ವಾಮಿ ಕೂಡ ಹೇಳ್ತಿದ್ದಾರೆ. ಮುನಿಸ್ವಾಮಿ ಎಐಎಡಿಎಂಕೆಯ ಪ್ರಮುಖ ನಾಯಕರಾಗಿದ್ದಾರೆ. ಒಂದು ಕಡೆ ಕಸರತ್ತು ಜೋರಾಗಿ ನಡೀತಾ ಇದೆ ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡುವಂತಹ ನಿಟ್ಟಿನಲ್ಲಿ. ವೇದಿಕೆ ಕೂಡ ಈಗಾಗಲೇ ಸಿದ್ಧವಾಗಿದೆ, ಪಟ್ಟಾಭಿಷೇಕ ಒಂದೇ ಬಾಕಿ ಇದೆ. ಈ ನಡುವೆ ಸಾಕಷ್ಟು ಸರ್ಕಸ್ಗಳು ನಡೀತಾ ಇದೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆಗೆ ಪಕ್ಷಗಳು ಕಸರತ್ತನ್ನು ನಡೆಸ್ತಾ ಇದ್ದು, ತಮಿಳುನಾಡಿನಲ್ಲಿ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ತನ್ನ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ ಅನ್ನು ಬುಕ್ ಮಾಡಲಾಗಿದೆ. ರೆಸಾರ್ಟ್ ಬುಕ್ ಮಾಡಿದ್ದಾರೆ ಎಐಎಡಿಎಂಕೆ ನಾಯಕರು. ಪುದುಚೇರಿಯಲ್ಲಿ ರೆಸಾರ್ಟ್ ಅನ್ನ ಬುಕ್ ಮಾಡಿದ್ದಾರೆ ನಾಯಕರು. 15ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ಪುದುಚೇರಿಗೆ ಶಿಫ್ಟ್ ಆಗಿದ್ದಾರೆ. ಈವರೆಗೆ 20 ರೂಮ್ಗಳಲ್ಲಿ ಶಾಸಕರಿಗೆ ಉಳಿದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಾಗಲೇ 30 ಶಾಸಕರು ಟಿವಿಕೆ ಜೊತೆಗೆ ಕೈ ಜೋಡಿಸುವಂತಹ ನಿಟ್ಟಿನಲ್ಲಿ ಮಾತುಕತೆಗಳಾಗ್ತಾ ಇದೆ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ಎಐಎಡಿಎಂಕೆ ತಮ್ಮ ಶಾಸಕರನ್ನ ತಮ್ಮ ಬಳಿ ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ ರಾಜಕೀಯವನ್ನ ಈಗಾಗಲೇ ಶುರು ಮಾಡಿದ್ದು. 20 ರೂಮ್ಗಳನ್ನು ಕೂಡ ಬುಕ್ ಮಾಡಿಕೊಂಡಿದ್ದು, 15ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ಈಗಾಗಲೇ ರೆಸಾರ್ಟ್ಗೆ ತೆರಳಿ ಅಲ್ಲಿ ಮಾತುಕತೆಗಳ ಚರ್ಚೆಗಳಾಗ್ತಾ ಇದೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಂಡ ನೇರ ಸಂಪರ್ಕದಲ್ಲಿ ಹರೀಶ್ ಇದ್ದಾರೆ. ಹರೀಶ್, ವಿಜಯ್ ಸರ್ಕಾರ ರಚನೆ ಮಾಡೋದಕ್ಕೆ ನಾನಾ ತಂತ್ರಗಳನ್ನ ಹೆಣಿತಾ ಇದ್ದಾರೆ. ಒಂದು ಕಡೆ ಎಐಎಡಿಎಂಕೆ ಡಿಎಂಕೆ ಇಬ್ರು ಮೈತ್ರಿ ಮಾಡಿಕೊಳ್ಳಬಹುದು, ಅವರೇ ಸರ್ಕಾರ ರಚನೆ ಮಾಡಬಹುದು ಅಂತ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆದ್ರೆ ಎಐಎಡಿಎಂಕೆಯ 30 ಶಾಸಕರು ಈಗ ವಿಜಯ್ ಜೊತೆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ರೆಸಾರ್ಟ್ ರಾಜಕೀಯ ಕೂಡ ಈಗಾಗಲೇ ಶುರುವಾಗಿರುವಂತದ್ದು. ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ? ಶಕುಂತಲಾ, ತಮಿಳುನಾಡಿನ ವಿಧಾನಸಭಾ ಚುನಾವಣೆಯಲ್ಲಿ ಟಿವಿಕೆ ಪಕ್ಷ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಸರ್ಕಾರ ರಚನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತಷ್ಟು ಕಗ್ಗಂಟಾಗ್ತಾ ಇದೆ. ವಿಜಯ್ ಅವರು ಅನ್ಕೊಂಡಿದ್ರು ನನಗೆ ಡಿಎಂಕೆಯಲ್ಲಿ ಜೊತೆ ಇರ್ತಕ್ಕಂಥ ಮಿತ್ರ ಪಕ್ಷಗಳು ನನಗೆ ಸಪೋರ್ಟ್ ಮಾಡ್ತವೆ ಅನ್ನುವಂಥ ವಿಶ್ವಾಸದಲ್ಲಿದ್ರು. ಆದರೆ ಕಾಂಗ್ರೆಸ್ ಪಕ್ಷ ಒಂದು ಬಿಟ್ರೆ ಇನ್ನುಳಿದ ಯಾವ ಪಕ್ಷಗಳು ಕೂಡ ವಿಜಯ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹಿಂದೇಟನ್ನು ಹಾಕ್ತಿವೆ. ಈಗ ಡಿಎಂಕೆ ಮಿತ್ರ ಪಕ್ಷಗಳಾದಂತಹ ಎಡಪಕ್ಷಗಳಾಗಿರ್ಬೋದು, ವಿಸಿಕೆ ಆಗಿರ್ಬೋದು, ಮತ್ತೆ ಮುಸ್ಲಿಂ ಲೀಗ್ ಆಗಿರ್ಬೋದು, ಈ 3 ಪಕ್ಷಗಳು ಕೂಡ ನಾವು ವಿಜಯ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿಲ್ಲ ಅನ್ನುವಂಥ ಸಂದೇಶವನ್ನ ರವಾನಿಸಿವೆ. ಮುಖ್ಯವಾಗಿ ಎಡಪಕ್ಷಗಳು ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋ ಅಂತ ಹೇಳಿದ್ರು. ಮತ್ತೆ ವಿಸಿಕೆ ಕೂಡ ಇವತ್ತು ಮೀಟಿಂಗ್ ಅನ್ನ ಮಾಡಬೇಕಾಗಿತ್ತು. ವಿಜಯ್ ಅವರಿಗೆ ಸಪೋರ್ಟ್ ಕೊಡುವಂತ ವಿಚಾರವಾಗಿ ಪಕ್ಷದ ನಾಯಕರೊಂದಿಗೆ ವಿಸಿಕೆ ನಾಯಕರು ಚರ್ಚೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಇವತ್ತು ವಿಜಯ್ ಜೊತೆಗೆ ಆಗ್ಬೇಕಾಗಿದ್ದಂತ ಚರ್ಚೆಯನ್ನ ರದ್ದು ಮಾಡಿರುವಂತಹದ್ದು. ಹೀಗಾಗಿ ವಿಜಯ್ ಅವರು ಸರ್ಕಾರ ರಚನೆ ಮಾಡುವಂತಹ ವಿಚಾರ ಬಹಳಷ್ಟು ಕಗ್ಗಂಟಾಗ್ತಾ ಇದೆ. ನಿನ್ನೆ ರಾಜಭವನಕ್ಕೆ ತೆರಳಿ ಅಲ್ಲಿ ರಾಜ್ಯಪಾಲರಿಗೆ ಮನವಿಯನ್ನು ಕೂಡ ಕೊಟ್ಟಿದ್ರು, ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ. ಆದ್ರೆ ವಿಜಯ್ ಬಳಿ ಇದ್ದಂಥದ್ದು ಕೇವಲ 112 ಶಾಸಕರ ಬೆಂಬಲ ಮಾತ್ರ. 118 ಶಾಸಕರ ಬೆಂಬಲ ಎಲ್ಲಿ ಅನ್ನುವಂಥದ್ದನ್ನ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಅವರು ಕೇಳಿರುವಂತಹದ್ದು. ಅದಕ್ಕೆ ಬಹುಮತ ಸಾಬೀತುಪಡಿಸ್ತೀನಿ ವಿಧಾನಸಭೆಯಲ್ಲಿ ಅನ್ನುವಂಥದ್ದನ್ನ ಈಗ ಟಿವಿಕೆ ನಾಯಕ ವಿಜಯ್ ಅವರು ಹೇಳಿದ್ದಾರೆ. ಆದ್ರೆ ಬಹುಮತ ಸಾಬೀತು ವಿಧಾನಸಭೆಯಲ್ಲಿ ಪಡಿಸಬಹುದು, ಆದ್ರೆ
ಬಹುಮತಕ್ಕೆ ಬೇಕಾದಂತ ಶಾಸಕರ ಲಿಸ್ಟ್ ಎಲ್ಲಿ ಅನ್ನುವಂತಹದ್ದನ್ನ ಕೇಳಿದರೆ ಲಿಸ್ಟ್ ತೆಗೆದುಕೊಂಡು ಬನ್ನಿ ಸಂಪೂರ್ಣ, ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಕೊಡ್ತೀನಿ ಅನ್ನುವಂಥದ್ದು ಹೇಳಿದರೆ ಕೇರಳ ರಾಜ್ಯಪಾಲರು, ಜೊತೆಗೆ ಅವರು ತಮಿಳುನಾಡಿನ ಉಸ್ತುವಾರಿ ರಾಜ್ಯಪಾಲರು ಕೂಡ ಆಗಿರುವಂತಹದ್ದು. ಹೀಗಾಗಿ ಅವರು ಇವತ್ತು ಕೇರಳಕ್ಕೆ ಹೊರಡ್ತಾ ಇದ್ದಾರೆ. ಇವತ್ತು ಜವಾಹರ್ಲಾಲ್ ನೆಹರು ಸ್ಟೇಡಿಯಂನಲ್ಲಿ ಏನು ಪ್ರಮಾಣ ವಚನಕ್ಕೆ ಸಿದ್ಧತೆ ನಡೆದಿತ್ತು, ಅವು ಎಲ್ಲವೂ ಕೂಡ ಈಗ ಅರ್ಧಕ್ಕೆ ನಿಂತಿರುವಂತಹದ್ದು. ಇವತ್ತು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಡೀತಾ ಇಲ್ಲ. ನಾನೀಗ ಜವಾಹರ್ಲಾಲ್ ನೆಹರು ಸ್ಟೇಡಿಯಂನ ಹೊರಗಡೆ ಇದ್ದೇನೆ. ಆ ಪರಿಸ್ಥಿತಿ ಹೇಗಿದೆ, ಇಲ್ಲಿನ ವಾತಾವರಣ ಹೇಗಿದೆ ಅನ್ನುವಂಥ ತೋರಿಸುವಂತ ಪ್ರಯತ್ನ ನೋಡಬಹುದು. ಇದೇ ಜವಾಹರ್ಲಾಲ್ ನೆಹರು ಸ್ಟೇಡಿಯಂ. ನೆನ್ನೆ ಸಂಪೂರ್ಣವಾಗಿ ಇಲ್ಲಿ ಎಲ್ಲ ರೀತಿಯಾದಂತಹ ತಯಾರಿಗಳು ನಡೀತಾ ಇತ್ತು. ಸುಣ್ಣ ಬಣ್ಣ ಹೊಡೆಯುವಂತಹದ್ದು, ಚೇರ್ಗಳನ್ನ ರೆಡಿ ಮಾಡುವಂತಹದ್ದು, ಮತ್ತೆ ಮ್ಯಾಟ್ಗಳನ್ನ ಹಾಕಿ ಸ್ಟೇಜ್ ಅನ್ನ ರೆಡಿ ಮಾಡುವಂತ ಎಲ್ಲ ಕೆಲಸಗಳು ಕೂಡ ಸ್ಟೇಡಿಯಂನ ಒಳಗೆ ನಡೀತಾ ಇತ್ತು. ಈಗ ಸ್ಟೇಡಿಯಂ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾರಿಗೂ ಕೂಡ ಒಳಗಡೆ ಹೋಗ್ಲಿಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ನೆನ್ನೆ ಏನು ತಯಾರಿ ನಡೀತಾ ಇತ್ತು, ಆ ತಯಾರಿ ಸಂಪೂರ್ಣ ಈಗ ನಿಂತಿರುವಂತಹದ್ದು. ಮತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಬಂದಿದ್ರು. ಅವರೆಲ್ಲರೂ ಕೂಡ ಈಗ ನಿರಾಸೆಯಾಗಿ ವಾಪಸ್ ಹೋಗ್ತಾ ಇದ್ದಾರೆ. ಇವತ್ತು ಪ್ರಮಾಣ ವಚನ ಕಾರ್ಯಕ್ರಮ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ವಿಜಯ್ ಅಭಿಮಾನಿಗಳು ವಾಪಸ್ ಹೋಗ್ತಿರುವಂತಹದ್ದು. ಶಕುಂತಲಾ.